Excel Techno School, ಗುರುವಾಯನಕೆರೆ, ವೇಣೂರು. Admission open now. ಒಳ್ಳೆ ಸರ್ಕಾರ ಕೊಡಿ. ನಾನು ನಿನ್ನೆ ಹಾಸನದಲ್ಲಿ ಹೇಳಿದೆ ಒಂದು ಮಾತು ಮುಖ್ಯಮಂತ್ರಿಗಳಿಗೆ. ಪಾಪ ಟ್ರಂಪ್ ತುಂಬ ಹಿಂಸೆಲಿದ್ದಾರೆ ಈಗ. ಅವ್ರಿಗೆ ಸರಿಯಾದ ಎಕನಾಮಿಕ್ಸ್ ಸಿಕ್ಕಿಲ್ಲ ಆರ್ಥಿಕ ಸಚಿವರು. ಅದಕ್ಕೆ ನೆನ್ನೆ ಹಿಡಿದೆ ಇವರು ಭಾಳ ದಾಖಲೆಯ ಕರ್ನಾಟಕದಲ್ಲಿ ಬಜೆಟ್ ಮಂಡನೆ ಮಾಡಿ ಒಂದು ಐತಿಹಾಸಿಕವಾದಂಥ ಒಂದು ಅಕ್ಷರಗಳಲ್ಲಿ ಬರೆದಿಟ್ಕೊಂಡ್ಬಿಟ್ಟವ್ರೆ. ಪಾಪ ಇಲ್ಲಿಗೆ ಅವರು ಸಣ್ಣ ಆಗ್ಬಿಡೋದು. ಕರ್ನಾಟಕ ರಾಜ್ಯದ ಆರ್ಥಿಕ ಬಜೆಟ್ ಭಾಳ ಸೀಮಿತ. ಟ್ರಂಪ್ ಪಾಪ ಇಡೀ ವರ್ಲ್ಡ್ಗೆ ಏನೋ ಮಾಡಬೇಕು ಅಂತ ತಾರೀಫ್ನಲ್ಲಿ ಹೊರಟವರು. ತಾರೀಫ್ನಲ್ಲಿ ಯಾವ ರೀತಿ ಹೊಸ ತೆರಿಗೆ ಹಾಕ್ಬೋದು ಅಂತಕ್ಕಂಥದ್ದು ಎಕ್ಸ್ಪೋರ್ಟು ಇದ್ದಾರೆ ಸಿದ್ದರಾಮಯ್ಯನವರು. ನಾನು ಅದಕ್ಕೆ ಹೇಳಿದೆ, ಸುಮ್ಮನೆ ಪಾಪ ಟ್ರಂಪ್ ಓದಾಡ್ತಿದ್ದಾರೆ, ಅಲ್ಲಿ ಅವ್ರ ಜೊತೆ ಹೋಗಿ ಅವ್ರಿಗೆ ಸ್ವಲ್ಪ ಸಹಕಾರ ಕೊಟ್ಬಿಡೋದು ಒಳ್ಳೆಯದು. ನಾವು ಕರ್ನಾಟಕ ರಾಜ್ಯ ಕ್ಷೇಮವಾಗಿರುತ್ತೆ. ಸರ್, ನಿಮ್ಮ ಸೋರ್ಸ್ ಏನು ಹೇಳುತ್ತೆ ಸರ್? ಈ ಬಜೆಟ್ನ ಯಾರು ಮಂಡನೆ ಮಾಡ್ತಾರೆ? ಬಜೆಟ್ಗೆ ಇಬ್ಬರು ಕೂಡ ತಯಾರಿ ನಡೆಸ್ತಾ ಇದ್ದಾರಂತೆ ಸರ್. ಯಾರು? ಶಿವಕುಮಾರ್ ಅವರು ತಯಾರಿ ನಡೆಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ತಯಾರಿ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ರಾಜ್ಯದ ಜನತೆ ಮೇಲೆ ಇವರಷ್ಟು ತೆರಿಗೆ ಜಾಸ್ತಿ ಹಾಕಬೇಕು, ಇವರಷ್ಟು ತೆರಿಗೆ ಹಾಕಬೇಕು, ಸಾಲ ಇವರೆಷ್ಟು ಮಾಡಬೇಕು ಸಾಲ, ಆ ಕಾಂಪಿಟೇಷನಲ್ಲಿ ಹೊರಟಿರ್ಬೋದೇನೋ ಗೊತ್ತಿಲ್ಲ ನನಗೆ. ಬಜೆಟ್ ಮಂಡನೆ ಮಾಡ್ತಾರೆ ಅಂತ ಸರ್? ಬಜೆಟ್ ಸಿದ್ದರಾಮಯ್ಯ ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡವ್ರೆ. ಇವ್ರಿಗೆ ಅದೆಂಥದ್ದು 45 ದಿವಸದಲ್ಲಿ ದೇವ್ರ ಜೊತೆ ಮಾತಾಡೋರಂತಲ್ಲ, 45 ದಿವಸದಲ್ಲಿ ದೇವರು ಇವರ ಆಸೆ ನೆರವೇರಿಸ್ತಾರೆ ಅಂತ ಹೇಳ್ಕೊಂಡವ್ರೆ. ಈ 45 ದಿವಸದಲ್ಲಿ ಏನಾಗುತ್ತೆ ಅನ್ನೋದು ಇವರಿಗೆ ನೋಡೋಣ. ಅವ್ರು ಮುಂದಿನ 3 ಬಜೆಟು ನಾನೇ ಮಾಡ್ತೀನಿ ಅಂತ ಸಿದ್ದರಾಮಯ್ಯ. ಸದ್ಯಕ್ಕಂತೂ ಅವರೇ ಇದ್ದಾರೆ ಮುಖ್ಯಮಂತ್ರಿಯಾಗಿ. ಅಂದ ಬಜೆಟ್ ಅವ್ರು ಮಾಡ್ತಾರೆ ಅಂತಕ್ಕಂಥ ಎಲ್ಲರೂ ನಿರೀಕ್ಷೆ. ಸರ್, ಕಲಾಪನ ಕೂಡ ನೀವು ಕೂಡ ಗಮನಿಸಿದ್ರೆ ಸರ್, ಅಂದರೆ ವಿರೋಧ ಪಕ್ಷವಾಗಿ ಮೈತ್ರಿ ಪಕ್ಷಗಳು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಎಲ್ಲ ಒಂದು ಕಡೆ ಮಾತಾಡೋಕ್ಕೆ ಬಿಡಲ್ವಲ್ಲ. ವಿರೋಧ ಪಕ್ಷಕ್ಕೆ ಮಾತಾಡೋದಕ್ಕೆ ಬಿಡೋಲ್ಲ, ಮುಕ್ತವಾದ ಅವಕಾಶವೇ ಇಲ್ಲ. ನಾನು ನೋಡ್ತಾ ಇದ್ದೀನಿ. ನಿಮ್ಮ ಅನುಪಸ್ಥಿತಿ ಕಾಡ್ತಾ ಅಂತ ಸರ್? ಯಾರ ಅನುಪಸ್ಥಿತಿನೂ ಕಾಡಲ್ಲ, ಯಾರೂ ಅನಿವಾರ್ಯನೂ ಅಲ್ಲ. ಇವತ್ತು ಹಲವಾರು ರೀತಿಯ ಬಿಲ್ಲುಗಳು ಚರ್ಚೆಗಳೇ ಆಗಿದೆ, ಪಾಸ್ ಮಾಡ್ಕೊಂಡಿರೋದು ನಾವು ನೋಡ್ತಾ ಇದ್ದೇವೆ. ವಿರೋಧ ಪಕ್ಷಗಳಿಗೆ ಮಾತಾಡ್ಲಿಕ್ಕೆ ಹೊರಟ್ರೆ ಮಾತು ಕಡಿಮೆ ಮಾಡಿ ನಿಲ್ಲಿಸಿ ಅಂತಕ್ಕಂಥದ್ದು ನಾನು ಟಿ ವಿಗಳಲ್ಲಿ ನೋಡ್ತಾ ಇದ್ದೆ. ಯಾಕೆಂದರೆ 500 ಕೋಟಿ ವಿಚಾರ ಸರ್, 5,000 ಕೋಟಿ ಸರ್, ಆ ವಿಚಾರನ ಆಡಳಿತ ಪಕ್ಷವರು ಕೂಡ ಲಘುವಾಗಿ ಪರಿಗಣಿಸಿದ್ರು, ವಿಪಕ್ಷವು ಕೂಡ ಅಷ್ಟೇನು ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದೊಂದು. ನಾನು ನಿನ್ನೆ ಹೇಳಿದೆ, ಅದಕ್ಕೇ 5,000 ಕೋಟಿಯ ಮಾರ್ಚ್ ಏಪ್ರಿಲ್ ಫೆಬ್ರವರಿದು ಮಾಹಿತಿನೇ ಇಲ್ಲ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಹೇಳಿದ್ರೆ, ಅಲ್ಲಿಗೆ ಈ ಖಜಾನೆ ಕೆಲಸ ಯಾವ ರೀತಿ ನಡೀತಾ ಇದೆ, ಮಾಹಿತಿ ಕೊರತೆಯಿಂದಾಗಿದೆ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಇದು ಈಗ ನಾವು ಡಿಸೆಂಬರ್ ತಿಂಗಳು ಮುಂದಿನ 26ರ ಜನವರಿ ಬರ್ತಾ ಇದ್ದೀವಿ. ಇನ್ನೊಂದು ವಾರಕ್ಕೆ ಕಳೆದ ಮಾರ್ಚು ಫೆಬ್ರವರಿ ತಿಂಗಳಲ್ಲಿ 5,000 ಕೋಟಿ ದುಡ್ಡನ್ನು ಅಕೌಂಟಿಗೆ ಹಾಕಿದೆ. ಅದು ಎಲ್ಲಿ ಹೋಗಿದೆ ದುಡ್ಡು? ತನಿಖೆಯನ್ನು ನಡೆಸ್ತಾರೆ. ಪಾಪ ಮೊನ್ನೆ ನೋಡಿ, ಈ ಸರ್ಕಾರಕ್ಕೆ ಒಂದು ಮಾನವೀಯತೆ ಇಲ್ಲ ಅನ್ನೋದಕ್ಕೆ, ಅದು ಯಾವುದೋ ಕೋಗಿಲು ಅಂತ ಗ್ರಾಮದಲ್ಲಿ ಮಳೆ ಅಂತೀನಿ ಸಾರಿ, ಚಳಿ ಇದೆ, ಗರ್ಭಿಣಿ ತಾಯಂದರು ಅಲ್ಲಿ 150-200 ಮನೆ ಬುಲ್ಡೋಸ್ ಮಾಡ್ತಾರೆ. ಎಷ್ಟು ಜನ ಶ್ರೀಮಂತರುಗಳು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದವ್ರನ್ನ ಮಾಡವ್ರೆ. ಇನ್ನು ನಿಮ್ಮ ಮಂತ್ರಿಗಳದೇ ಅದು ಏನಪ್ಪ ಗೊತ್ತಿಲ್ಲ, 21 ಎಕರೆ ಖರಾಬ್ ಭೂಮಿ ಅಂತಾರೆ. ಅವ್ರು ನೋಡಿದ್ರೆ ಮೈಸೂರು ಮಹಾರಾಜರಿಗೆ ನಮ್ಮ ತಾತ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡಿರೋದು ಅಂತಾರೆ. ಮೈಸೂರು ಮಹಾರಾಜರು ಅವ್ರು ಹೇಳೋದು. ಆ ಕಾಲದಲ್ಲಿ ಇವ್ರು ಹುಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ಇನ್ನು ಕೆಲವು ಕಡೆ ಇವರೇ SIT ಮಾಡಿ ಯಾವ ರೀತಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರ್ಯಾರ ಮೇಲೆ ಏನು ದಬ್ಬಾಳಿಕೆ ಮಾಡ್ತಾರೆ. ಇದೆಲ್ಲ ದೊಡ್ಡ ಇಶ್ಯೂಗಳಿದೆ. ಬನ್ನಿ ಕಾಲ ಬಂದಾಗ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.